ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದ 45ನೇ ಸರ್ಗ ಮುಕ್ತಾಯ ಆಗತ್ತೆ. ಹಿಂದೆ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ದಿಕ್ಕುಗಳಿಗೆ ಎಲ್ಲ ಕಡೆ ಕಪಿಗಳನ್ನು ಕಳಿಸಿದ ಸುಗ್ರೀವ. ಕಳಿಸಿ ಅವರಿಗೆಲ್ಲ ದಿಕ್ಕಿನ ಪರಿಚಯ ಮಾಡಿಕೊಟ್ಟು 1 ತಿಂಗಳ ಅವಧಿಯ ಒಳಗಾಗಿ ನೀವು ಎಲ್ಲರೂ ಕೂಡ ಸಂಚಾರ ಮಾಡಿ ಸೀತೆಯ ಸಮಾಚಾರವನ್ನು ತಂದು ನನಗೆ ಒಪ್ಪಿಸಬೇಕು, ಇಲ್ಲದೇ ಇದ್ರೆ ನಿಮಗೆ ಕಠೋರವಾದ ಶಿಕ್ಷೆ ಅಂತ ಈ ರೀತಿಯಾಗಿ ಘೋಷಣೆ ಮಾಡಿದ್ದ. ಅವರೆಲ್ಲ ಹೋದ ಮೇಲೆ ರಾಮ ಸುಗ್ರೀವರನ್ನು ಕೇಳಿದ, ಇಡೀ ಭೂಮಂಡಲದ ಪರಿಚಯ ಎಲ್ಲ ನಿಮಗೆ ಆಯ್ತಲ್ಲ, ಯಾಕಂದ್ರೆ ಮನುಷ್ಯ ಎಲ್ಲಿ ತನಕ ಸಂಚಾರ ಮಾಡ್ಲಿಕ್ಕೆ ಸಾಧ್ಯನೋ ಆ ಥರದ್ದೆಲ್ಲದಕ್ಕೂ ವರ್ಣನೆ ಮಾಡಿದ್ದ. ಅಷ್ಟೆಲ್ಲ ನಿನಗೆ ಯಾವಾಗ ಜ್ಞಾನ ಆಯಿತು ಭೂಮಂಡಲದ್ದು ಅಂತ ಕೇಳಿದ. ಆಗ ಸುಗ್ರೀವ ಉತ್ತರ ಹೇಳಿದ, ಹಿಂದೆ ವಾಲಿ ದುಂದುಬಿ ಅನ್ನೋ ರಾಕ್ಷಸನನ್ನ ಹಿಂಬಾಲಿಸಿಕೊಂಡು ಯುದ್ಧ ಮಾಡ್ಲಿಕ್ಕೆ ಹೋಗಿದ್ದ. ಆ ದುಂದುಬಿ ಅನ್ನೋ ರಾಕ್ಷಸ ಕೋಣದ ಆಕಾರವನ್ನು ತಾಳಿ ವಾಲಿಯನ್ನು ಕೆರಳಿಸಿದ್ದ. ವಾಲಿ ಆತನನ್ನು ಹಿಂಬಾಲಿಸ್ಕೊಂಡು ಹೋಗಿದ್ದ. ಆ ದುಂದುಬಿ ವಾಲಿಗೆ ಹೆದರಿ ಕೊನೆಗೊಮ್ಮೆ ಒಂದು ಗುಹೆ ಒಳಗೆ ಹೋಗಿದ್ದ. ವಾಲಿ ಕೂಡ ಗುಹೆ ಒಳಗೆ ಹೋದ. ಸುಗ್ರೀವನನ್ನು ಹೊರಗೆ ನಿಲ್ಲಿಸಿದ್ದ. ಆ ಕಥೆ ನಿಮ್ಗೆ ಹಿಂದೆ ಬಂದಿತ್ತು, ಅದು ನಿಮ್ಗೆಲ್ಲರಿಗೂ ಗೊತ್ತು. 1 ವರ್ಷ ಕಾಲ ನಾನು ಹೊರಗೆ ನಿಂತಿದ್ದೆ. ವಾಲಿ ಗುಹೆಯಿಂದ ಹೊರಗೆ ಬರಲಿಲ್ಲ. ಕಾಲಾನಂತರದಲ್ಲಿ ನಾನೊಬ್ಬನೇ ಹೊರಗೆ ಬಂದು ಸಾಮ್ರಾಜ್ಯಕ್ಕೆ ತಲುಪಿದೆ. ಉಳಿದವರೆಲ್ಲರಿಗೂ ವಾಲಿ ಬರಲಿಲ್ಲ ಅಂತ ಹೇಳಿದೆ. ವಾಲಿ ಸತ್ತಿರ್ಬೋದು ಅನ್ನೋ ಗ್ರಹಿಕೆಯಿಂದ ಅವರು ನನಗೆ ಪಟ್ಟ ಕಟ್ಟಿದರು. ಮುಂದೊಂದು ದಿವಸ ವಾಲಿ ಬಂದ. ನಾನು ಅಣ್ಣನಿಗೆ ಮೋಸ ಮಾಡಿ ಸಾಮ್ರಾಜ್ಯವನ್ನು ಕಬಳಿಸಿದೆ ಅಂತ ಆತನಿಗೆ ಅನುಮಾನ ಬಂತು. ಆಗ ಅವನೇನು ಮಾಡಿದ, ನನ್ನನ್ನು ಕೊಲ್ಲಬೇಕು ಅಂತ ಬೆನ್ನಟ್ಟಿ ಬಂದ. ನಾನು ಆತನಿಗೆ ಹೆದರಿ ಎಲ್ಲ ಕಡೆ ಸಂಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ನಾನು ನನ್ನ ಉಳಿದ ಹಿಂಬಾಲಕರು ಅವ್ರ ಜೊತೆ ಸಂಚಾರ ಮಾಡಿದೆ. ಆಗ ಆತನನ್ನು ಹಿಂಬಾಲಿಸೋದನ್ನು ಬಿಡಲೇ ಇಲ್ಲ. ನಾನಾ ಥರದ ನದಿಗಳು, ವನಗಳು, ನಗರಗಳು ಇವುಗಳೆಲ್ಲವನ್ನೂ ಕೂಡ ನಾನು ನೋಡ್ತಾ ಹಿಂಬಾಲಿಸಿದೆ. ನಾನು ಓಡ್ತಿದ್ದಾಗ ಭೂಮಂಡಲದಿಂದ ಸ್ವಲ್ಪ ದೂರನೇ ಹೋಗಿದ್ದೆ. ಇಡೀ ಭೂಮಂಡಲ ನನಗೆ ಹೇಗೆ ಕಾಣಿಸಿತ್ತಂದ್ರೆ ಒಂದು ಗೋವಿನ ಪಾದದಂತೆ, ಆ ಥರದ ಪಾದದಂತೆ ಚಿಕ್ಕದಾಗಿ ಕಾಣಿಸಿತ್ತು ನನಗೆ ಭೂಮಿ. ಮೊದಲು ಪೂರ್ವ ದಿಕ್ಕಿಗೆ ಓಡಿದೆ. ನಾನಾ ಥರದ ವೃಕ್ಷಗಳು, ಗುಹೆಗಳು, ಪರ್ವತಗಳು ಅವುಗಳನ್ನೆಲ್ಲ ದಾಟಿದೆ. ಕ್ಷೀರ ಸಮುದ್ರವನ್ನು ನೋಡಿದೆ ಆ ಪೂರ್ವ ದಿಕ್ಕಿನಲ್ಲಿ. ಹಿಂದೆ ವಾಲಿ ನನ್ನನ್ನು ಬೆನ್ನಟ್ಟಿಕೊಂಡು ಬರ್ತಿದ್ದ. ನಾನು ಅಲ್ಲಿಂದ ನನ್ನ ಗತಿಯನ್ನು ಬದಲಾಯಿಸಿ ಬಲಭಾಗಕ್ಕೆ ತಿರುಗಿದೆ. ಪೂರ್ವ ದಿಕ್ಕಿನಿಂದ ಬಲಭಾಗ ಅಂದರೆ ದಕ್ಷಿಣ ದಿಕ್ಕು. ದಕ್ಷಿಣ ದಿಕ್ಕಿನ ಕಡೆಗೆ ಹೋದೆ. ಅಲ್ಲಿ ಪರ್ವತಗಳನ್ನ, ಅರಣ್ಯಗಳನ್ನ ಇವುಗಳನ್ನೆಲ್ಲ ನೋಡಿದೆ. ಇನ್ನೂ ವಾಲಿ ಬರ್ತಿದ್ದನ್ನು ನೋಡಿ ಮತ್ತೆ ಬಲಕ್ಕೆ ತಿರುಗಿದೆ. ಅದು ಪಶ್ಚಿಮ ದಿಕ್ಕಿಗೆ ಬಂದು ಅಲ್ಲಿಂದ ಅಸ್ತ ಪರ್ವತ, ಸೂರ್ಯ ಅಸ್ತಂಗತನಾಗುವಂಥ ಪರ್ವತಕ್ಕೆ ಬಂದೆ. ಇನ್ನೂ ವಾಲಿ ಹಿಂಬಾಲಿಸಿದ್ದನ್ನು ನೋಡಿ ಅಲ್ಲಿಂದ ಬಲಪಾರ್ಶ್ವಕ್ಕೆ ತಿರುಗಿದೆ. ಉತ್ತರ ದಿಕ್ಕಿಗೆ ಹಿಮಾಲಯ ಪರ್ವತ, ಮೇರು ಪರ್ವತ, ಉತ್ತರ ಸಮುದ್ರ ಇವನ್ನೆಲ್ಲವನ್ನೂ ಕೂಡ ದಾಟಿದೆ. ಹೀಗೆ ಅದು ಎಲ್ಲದರದ್ದು ಪರಿಚಯ ಮಾಡಿಕೊಂಡೆ. ಆಗ ಹನುಮಂತ ಏನು ಹೇಳಿದ ಅಂದರೆ, ನನಗೆ ಈಗೊಂದು ವಿಷಯ ನೆನಪಿಗೆ ಬರ್ತಿದೆ. ಋಷ್ಯಮುಖ ಪರ್ವತದಲ್ಲೇ ನಾವು ಅಡಗಿಕೊಂಡ್ರೆ ಸಾಕು, ನಮಗೆ ವಾಲಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಬೇರೆ ಜಾಗಕ್ಕೆ ಹೋಗಬೇಕಾಗಿಲ್ಲ. ಋಷ್ಯಮುಖ ಪರ್ವತದಲ್ಲೇ ನಮಗೊಂದು ಸುರಕ್ಷಿತ ಜಾಗ ಇದೆ. ಅದ್ಯಾವುದು ಅಂದರೆ, ಮತಂಗ ಮಹರ್ಷಿಗಳು ವಾಸ ಮಾಡ್ತಿದ್ದ ಪ್ರದೇಶ ಏನಿತ್ತಲ್ಲ, ಅಲ್ಲಿ ವಾಲಿ ಒಬ್ಬ ರಾಕ್ಷಸನ, ಮಾಯಾವಿ ಅನ್ನೋ ರಾಕ್ಷಸನನ್ನು ಕೊಂದು ಅವನ ಅಸ್ಥಿಪಂಜರವನ್ನು ಎತ್ತಿ ಬಿಸಾಡಿದ್ದ. ಅದರ ರಕ್ತದ ಕಲೆಗಳು ಆಶ್ರಮದ ಪರಿಸರದಲ್ಲೆಲ್ಲ ಬಿದ್ದು ಆಶ್ರಮವನ್ನು ಅಪವಿತ್ರವನ್ನಾಗಿ ಮಾಡಿದ್ದು. ಆಗ ಋಷಿ ಏನು ಶಾಪ ಕೊಟ್ಟಿದ್ರು, ಇದಕ್ಕೆ ಕಾರಣೀಭೂತನಾದ ವಾಲಿ ಇಲ್ಲೇನಾದರೂ ಬಂದರೆ ಅವನ ತಲೆ 100 ಚೂರುಗಳಾಗಿ ಬಿಡಲಿ ಅಂತ ಶಾಪ ಕೊಟ್ಟಿದ್ರು. ಹಾಗಾಗಿ ವಾಲಿ ಆ ಜಾಗಕ್ಕೆ ಬರುವಂತಿಲ್ಲ, ನಾವು ಆ ಜಾಗದಲ್ಲಿ ಸುರಕ್ಷಿತರಾಗಿ ವಾಸ ಮಾಡಬಹುದು ಅಂತ ಹೇಳಿದ ಹನುಮಂತ. ಹಾಗಾಗಿ ನಾವು ಅಲ್ಲಿಂದ ಓಡಿ ಆ ಮತಂಗ ಮಹರ್ಷಿಗಳ ಆಶ್ರಮ ಪರಿಸರದಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ವಾಲಿ ಅಲ್ಲಿಗೆ ಬರಲಿಲ್ಲ. ಹೀಗೆ ಎಲ್ಲ ಕಡೆ ಸಂಚಾರ ಮಾಡಿದ್ರಿಂದ ಇಡೀ ಭೂಮಂಡಲದ ಪರಿಚಯ ನನಗಾಯಿತು. ಅದೇ ಜ್ಞಾನವನ್ನು ಉಪಯೋಗ ಮಾಡಿಕೊಂಡು ಈ ಕಪಿಗಳಿಗೆಲ್ಲ ಹೇಳಿ ಅವರನ್ನು ಕೊಟ್ಟು ಕಳಿಸಿದೆ ಅನ್ನೋಲ್ಲಿಗೆ 46ನೇ ಸರ್ಗ ಮುಕ್ತಾಯ ಆಯಿತು. 47ರಲ್ಲಿ ಆ ಕಪಿಗಳು ಎಲ್ಲ ಕಡೆ ಸಂಚಾರ ಮಾಡಿದ್ರು. ಸಂಚಾರ ಮಾಡಿ ನದಿಗಳನ್ನು, ಪರ್ವತಗಳನ್ನು, ಸಮುದ್ರಗಳನ್ನೆಲ್ಲ ಹುಡುಕಾಡಿದ್ರು. ರಾತ್ರಿ ಆದ ಮೇಲೆ ಒಂದು ನಿರ್ದಿಷ್ಟ ಸ್ಥಳಕ್ಕೆ ಬರ್ತಿದ್ರು ಎಲ್ಲರೂ. ಬೆಳಗಾದ ಕೂಡಲೇ ಮತ್ತೆ ಸಂಚಾರ ಪ್ರಾರಂಭ ಮಾಡ್ತಿದ್ರು. ಆಯಾ ಋತುಗಳಲ್ಲಿ ಏನು ಹಣ್ಣು ಹಂಪಲು ಸಿಗಬೇಕು ಅದನ್ನೆಲ್ಲ ಭಕ್ಷಣೆ ಮಾಡ್ತಿದ್ರು. ಗಿಡದ ಮೇಲೆ ಮಲಗುತ್ತಿದ್ರು. ಸುಗ್ರೀವ ಆಜ್ಞಾಪನೆ ಮಾಡಿದಂತಹ ದಿನವನ್ನು ನೆನಪಿಟ್ಕೊಳ್ತಿದ್ರು. ಅಲ್ಲಿಂದ 30 ದಿವಸಗಳ ಕಾಲ ಹುಡುಕಿದ್ರು ಅವರು. ಸೀತೆ ಎಲ್ಲೂ ಸಿಗದೇ ಇದ್ದ ಕಾರಣ ನಿರಾಶರಾಗಿ ಕಪಿರಾಜನ ಕಡೆಗೆ ಬಂದ್ರು ಅವರೆಲ್ಲ.
ವಿನತ ಅಂತ ಏನಿದ್ದ ಪೂರ್ವ ದಿಕ್ಕಿಗೆ ಹೋಗಿದ್ದ, ಅವನು ಸೀತೆಯನ್ನು ಕಾಣದೆ ಹಿಂತಿರುಗಿ ವಾಲಿಗೆ ಬಂದು ಅದನ್ನು ಹೇಳಿದ. ದಕ್ಷಿಣ ದಿಕ್ಕಿಗೆ ಹೋದವನು ಶತಬಲಿ ಅಂತಿದ್ದ, ಉತ್ತರ ದಿಕ್ಕಿಗೆ ಹೋದವನು ಶತಬಲಿ ಅನ್ನುವವನು, ಅವನು ತನ್ನ ವರದಿಯನ್ನು ಒಪ್ಪಿಸಿದ ಸುಗ್ರೀವನಿಗೆ. ಸುಷೇಣ ಉತ್ತರ ದಿಕ್ಕಿಗೆ ಹೋಗಿದ್ದ, ಅವನು 1 ತಿಂಗಳು ಮುಗಿಯೋದ್ರೊಳಗೆ ಸುಗ್ರೀವನ ಕಡೆಗೆ ಬಂದಿದ್ದ. ಅವರೆಲ್ಲರೂ ಅವನಿಗೆ ನಮಸ್ಕಾರ ಮಾಡಿ ಹೇಳಿದ್ರಂತೆ, ನಿನ್ನ ಆಜ್ಞಾ ಪ್ರಕಾರ ನಾವು ಇಲ್ಲಿಂದ ಪ್ರಯಾಣ ಮಾಡಿ ನಮಗೆ ವಹಿಸಿಕೊಟ್ಟಂಥ ಭಾಗಗಳಲ್ಲಿ ಸೀತೆಯನ್ನು ಅನ್ವೇಷಣೆ ಮಾಡಿದ್ವಿ. ದೊಡ್ಡ ದೊಡ್ಡ ಪ್ರಾಣಿಗಳು ಯಾವುದಾದ್ರೂ ಸಿಕ್ಕರೆ ಎಲ್ಲಾದರೂ ಅದೇ ಏನಾದರೂ ರಾವಣ ಇರಬಹುದು ಅಂತ ಅನುಮಾನದಿಂದ ಅವುಗಳನ್ನು ಪರೀಕ್ಷೆ ಮಾಡಿ ನೋಡಿದ್ವಿ. ಅನೇಕ ಪ್ರಾಣಿಗಳನ್ನು ಕೊಂದು ಹಾಕಿದ್ವಿ, ಇದೇ ರಾವಣ ಇದ್ದಿರಬಹುದು ಅಂತ. ಆದರೆ ನಮಗೆ ಎಲ್ಲಿಯೂ ಸೀತೆಯೂ ಸಿಗಲಿಲ್ಲ, ರಾವಣನೂ ಸಿಗಲಿಲ್ಲ. 1 ಬಾರಿ ಅಲ್ಲ, 4-6 ಬಾರಿ ನಾವು ಅನ್ವೇಷಣೆ ಮಾಡಿದ್ವಿ. ಆದರೆ ನಾವು ಇನ್ನೂ ನಿರಾಶೆ ಆಗಬೇಕಾಗಿಲ್ಲ. ಹನುಮಂತ ಹೋಗಿದ್ದು ದಕ್ಷಿಣ ದಿಕ್ಕಿಗೆ, ಆ ದಕ್ಷಿಣ ದಿಕ್ಕಿನಲ್ಲೇ ಸೀತೆ ಇರೋದು. ಹನುಮಂತ ಆ ಕೆಲಸವನ್ನು ಮಾಡಿಕೊಂಡು ಬರ್ತಾನೆ. ಹಾಗಾಗಿ ನಾವು ಯಾವುದೇ ಚಿಂತೆ ಮಾಡಬೇಕಾಗಿಲ್ಲ ಅಂತ ಅವರೆಲ್ಲರೂ ಆ ಸುಗ್ರೀವನಿಗೆ ಸಮಾಧಾನ ಹೇಳಿದರು. ಅಲ್ಲಿಗೆ 47ನೇ ಸರ್ಗ ಮುಕ್ತಾಯ ಆಯಿತು. 48ರಲ್ಲಿ ಹನುಮಂತ, ತಾರ, ಅಂಗದ, ಆಮೇಲೆ ಜಾಂಬುವಂತ ಮೊದಲಾದವರು ದಕ್ಷಿಣ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡಿದ್ರು ವರ್ಣನೆ ಇದೆ. ಅವರು ಎಲ್ಲ ಕಪಿಶ್ರೇಷ್ಠ ಜೊತೆಗೇನೆ ಬಹಳ ದೂರ ಪ್ರಯಾಣ ಮಾಡಿದರು. ದೂರ ಪ್ರಯಾಣ ಮಾಡಿ ಮೊದಲು ವಿಂಧ್ಯ ಪರ್ವತಕ್ಕೆ ಬಂದರು. ವಿಂಧ್ಯ ಪರ್ವತಕ್ಕೆ ಬಂದು ಅಲ್ಲಿನ ಗುಹೆಗಳಲ್ಲಿ, ಅರಣ್ಯ ಪ್ರದೇಶಗಳಲ್ಲೆಲ್ಲ ಸೀತೆಯನ್ನು ಅನ್ವೇಷಣೆ ಮಾಡಿದರು. ನಾವು ಮೊನ್ನೆ ಒಂದು ದಿವಸ ಅದನ್ನು ಚರ್ಚೆ ಮಾಡಿದ್ವಿ. ನೀವು ನಿಮ್ಮ ಕಣ್ಣೆದುರಿಗೆ ಭಾರತದ ಭೂಪಟವನ್ನು ಒಂದ್ಸರಿ ತಂದುಕೊಂಡಾಗ ವಿಂಧ್ಯ ಪರ್ವತ ಇರೋದೆಲ್ಲಿ, ರಾವಣನ ಲಂಕೆ ಇರೋದೆಲ್ಲಿ, ಮತ್ತು ಕಪಿಗಳ ಸಾಮ್ರಾಜ್ಯ ಋಷ್ಯಮುಖ ಇರೋದೆಲ್ಲಿ, ಇದೆಲ್ಲ ವಿಚಾರ ಮಾಡಿದರೆ ಅವರು ವಿಂಧ್ಯ ಪರ್ವತಕ್ಕೆ ಹೋದ್ರೆ ಹೇಗೆ ಅಂತ ನಮಗೊಂದು ಸಂಶಯ ಬರ್ತದೆ. ಅದಕ್ಕಾಗಿ ಇದೆಲ್ಲ ಸ್ವಲ್ಪ ಸಂಗತಿಗಳನ್ನ ವಿಚಾರ ಮಾಡಬೇಕು. ಯಾಕೆಂದರೆ ಈಗಿನ ನಮ್ಮ ಗ್ರಹಿಕೆಯಂತೆ ಋಷ್ಯಮುಖ ಪರ್ವತ ಅಂತಂದರೆ ಅದು ಇರೋದೆಲ್ಲಿ, ಬಳ್ಳಾರಿಯ ಸುತ್ತಮುತ್ತಲು. ಅಲ್ಲಿಂದ ದಕ್ಷಿಣ ದಿಕ್ಕಿಗೆ ಅವ್ರು ಹೋಗಬೇಕು ಅಂತಂದರೆ ಈ ಭಾಗಕ್ಕೆ ಹೋಗಬೇಕು, ರಾವಣನ ಲಂಕೆಗೆ ಅವ್ರು ಹೋಗಬೇಕು. ವಿಂಧ್ಯ ಪರ್ವತ ಇರೋದು ಉತ್ತರ ದಿಕ್ಕಿಗೆ. ದಕ್ಷಿಣ ದಿಕ್ಕಿಗೆ ಹೊರಟವರು ಉತ್ತರ ದಿಕ್ಕಿನಲ್ಲಿರುವಂತಹ ವಿಂಧ್ಯ ಪರ್ವತಕ್ಕೆ ಅವ್ರು ಯಾಕೆ ಹೋದರು? ವಿಂಧ್ಯ ಪರ್ವತಕ್ಕೆ ಹೋಗುವಂತ ಸುಗ್ರೀವನು ಕೂಡ ಅವರಿಗೆಲ್ಲರಿಗೂ ಹೇಳಿದ್ದ, ಅವರು ಕೂಡ ಹಾಗೆ ಹೋದರು ಅಂತಿದೆ. ವಿಂಧ್ಯ ಪರ್ವತಕ್ಕೆ ಅವ್ರು ಯಾಕೆ ಹೋದರು ಅಂತ ಒಂದು ಪ್ರಶ್ನೆ. ಅದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಉತ್ತರ ಹೇಳ್ತಾರೆ. ವಾಲ್ಮೀಕಿಗಳೇನು ಉತ್ತರ ಹೇಳಿಲ್ಲ, ಒಬ್ಬೊಬ್ಬರು ಏನು ಉತ್ತರ ಹೇಳ್ತಾರೆ ಅಂತಂದರೆ, ದಿಕ್ಕಿನ ವ್ಯವಸ್ಥೆ, ಪೂರ್ವ ದಿಕ್ಕು ಯಾವುದು, ದಕ್ಷಿಣ ಯಾವುದು, ಉತ್ತರ ಯಾವುದು ಅನ್ನೋ ವ್ಯವಸ್ಥೆ ಇದೆಯಲ್ಲ, ಅದನ್ನ ಹೇಗೆ ತಿಳ್ಕೋಬೇಕು ಅಂತಂದರೆ, ಕೆಲವರ ಪ್ರಕಾರ ಮೇರು ಪರ್ವತವನ್ನು ಕೇಂದ್ರವನ್ನಾಗಿ ಇಟ್ಕೋಬೇಕಂತ. ಮೇರು ಪರ್ವತವನ್ನು ಕೇಂದ್ರವನ್ನಾಗಿ ಇಟ್ಕೊಂಡು ಅಲ್ಲಿಂದ ದಕ್ಷಿಣ ದಿಕ್ಕು, ಪೂರ್ವ, ಪಶ್ಚಿಮ, ಉತ್ತರ ಹೀಗೆ ಅಳಿಬೇಕು ಅಂತ ಹೇಳ್ತಾರೆ. ಮೇರು ಪರ್ವತ ಇರೋದಲ್ಲಿ ಈ ಭಾಗದಲ್ಲಿ ಉತ್ತರ ದಿಕ್ಕಿಗೆ ಮೇರು ಪರ್ವತ ಇದೆ. ಹಿಮಾಲಯ ಇತ್ಯಾದಿಗಳನ್ನೆಲ್ಲ ದಾಟಿ ಅಲ್ಲಿಂದ ದಕ್ಷಿಣ ದಿಕ್ಕಿಗೆ ಹನುಮಂತ, ಜಾಂಬವಂತ, ಆಮೇಲೆ ಅಂಗದ ಮೊದಲಾದವರು ಅನ್ವೇಷಣೆ ಮಾಡಿದರು. ಅಲ್ಲಿಂದ ಉತ್ತರ ದಿಕ್ಕಿಗೆ ಮತ್ತೆ ಕೆಲವರು, ಪೂರ್ವ ದಿಕ್ಕಿಗೆ ಮತ್ತೆ ಕೆಲವರು, ಪಶ್ಚಿಮ ದಿಕ್ಕಿಗೆ ಮತ್ತೆ ಕೆಲವರು ಅನ್ವೇಷಣೆ ಮಾಡಿದರು ಅಂತ ಇದು ಕೆಲವರು ವಿದ್ವಾಂಸರಾದವರ ಅಭಿಪ್ರಾಯ. ಮೇರುವಿನ ದಕ್ಷಿಣ ಭಾಗ ಏನಿದೆ ಅದು ಮೇರು ಪರ್ವತದಿಂದ ಆರಂಭಿಸಿ ದಕ್ಷಿಣ ಭಾಗ ಈ ಕಪಿಗಳಿಗೆ ಹುಡುಕಾಡ್ಲಿಕ್ಕೆ ಬೇಕಾದಂಥ ಜಾಗ, ಹನುಮಂತ ಮೊದಲಾದವರಿಗೆ. ಹಾಗಾಗಿ ಅವರಲ್ಲಿಗೆ ಬರ್ತಾರೆ, ಅದನ್ನು ಹುಡುಕಾಡಿದ್ರು ಅಂತ ಕೆಲವರ ಅಭಿಪ್ರಾಯ. ಇನ್ನು ಕೆಲವರ ಅಭಿಪ್ರಾಯದ ಪ್ರಕಾರ ಸೀತೆಯನ್ನ ರಾವಣ ಅಪಹಾರ ಮಾಡಿದ್ನಲ್ಲ, ಆ ಸೀತೆಯನ್ನು ಅಪಹಾರ ಮಾಡಿದ ಜಾಗ ಅದು ಕೇಂದ್ರ. ಆ ಕೇಂದ್ರವನ್ನಾಗಿಟ್ಕೊಂಡು ಅಲ್ಲಿಂದ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ಹೀಗೆ ಅನ್ವೇಷಣೆ ಮಾಡಬೇಕು ಅಂತ ಇನ್ನು ಕೆಲವರ ಅಭಿಪ್ರಾಯ. ದಕ್ಷಿಣ ದಿಕ್ಕು ಅಂದರೆ ಋಷ್ಯಮುಖ ಪರ್ವತದಿಂದ ಬಳ್ಳಾರಿ ವಿಭಾಗದಿಂದ ದಕ್ಷಿಣ ದಿಕ್ಕು ಅಂತ ಅರ್ಥ ಅಲ್ಲ. ಸೀತೆಯನ್ನು ರಾವಣ ಅಪಹಾರ ಮಾಡಿದ್ದಲ್ಲಿ ಇವತ್ತಿನ ಮಹಾರಾಷ್ಟ್ರದ ನಾಸಿಕ ಈ ಭಾಗ ಏನಿದೆಯಲ್ಲ, ಪಂಚವಟಿ, ಆ ಭಾಗದಲ್ಲಿ ಅಪಹಾರ ಮಾಡಿದ್ದ. ಅಲ್ಲಿಂದ ದಕ್ಷಿಣ ದಿಕ್ಕು, ಅಲ್ಲಿಂದ ಪಶ್ಚಿಮ, ಅಲ್ಲಿಂದ ಉತ್ತರ ಅಂತ ಹೀಗೆ ಅಭಿಪ್ರಾಯ. ಇದು ಮತ್ತೆ ಕೆಲವರು ವಿದ್ವಾಂಸರ ಅಭಿಪ್ರಾಯ. ಇನ್ನು ಕೆಲವರ ಅಭಿಪ್ರಾಯದ ಪ್ರಕಾರ ಈ ಕಪಿಗಳು, ಹನುಮಂತ ಮೊದಲಾದ ಕಪಿಗಳು ಸೀತೆಯನ್ನು ಅನ್ವೇಷಣೆ ಮಾಡಲಿಕ್ಕೆ ವಿಂಧ್ಯ ಪರ್ವತದ ಕಡೆ ಬಂದ್ರಲ್ಲ, ಆ ವಿಂಧ್ಯ ಪರ್ವತ ಅಂದ್ರೆ ಯಾವುದು ಅನ್ನೋದ್ರ ಬಗ್ಗೆನೇ ಮೂರನೇ ಪಂಡಿತರ ಅಭಿಪ್ರಾಯ. ಬೇರೆ ಬೇರೆ ಪಂಡಿತರ ಅಭಿಪ್ರಾಯ ಇದೆಲ್ಲ. ಈಗ ನಾವು ತಿಳಿದಿರುವಂತೆ ವಿಂಧ್ಯ ಪರ್ವತ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದ ನಡುವೆ ಇದೆ. ಇವರೇನು ಹೇಳ್ತಾರೆ ಅಂದರೆ, ಆ ವಿಂಧ್ಯ ಪರ್ವತ ಅಲ್ಲೇ ಮತ್ತೊಂದು ವಿಂಧ್ಯ ಪರ್ವತ ಇದೆ, ಅದೆಲ್ಲಿ ಅಂದರೆ ಭಾರತದ ದಕ್ಷಿಣ ತುದಿಗಿದೆ. ಹಾಗಾಗಿ ಹನುಮಂತ,
ಜಾಂಬುವಂತ, ಅಂಗದ ಮೊದಲಾದವರು ಹೋಗಿದ್ದು ಈ ಉತ್ತರದ ಕಡೆ ಇದೆಲ್ಲ, ಅಂದರೆ ಭಾರತದ ಮಧ್ಯ ಭಾಗದಲ್ಲಿ ವಿಂಧ್ಯ ಪರ್ವತ, ಅಲ್ಲಿ ಹೋಗಲಿಲ್ಲ ಅವರು. ಹೋಗಿದ್ದು ದಕ್ಷಿಣ ತುದಿಗಿರುವಂಥ ಇನ್ನೊಂದು ವಿಂಧ್ಯ ಪರ್ವತ, ಅಲ್ಲಿಗೆ ಹೋಗಿದ್ರು ಅಂತ ಇಲ್ಲಿ ಕೆಲವರು ಪಂಡಿತರ ಅಭಿಪ್ರಾಯ. ಈ 3 ಅಭಿಪ್ರಾಯಗಳನ್ನು ನಾವು ಗಮನಿಸಿದ್ವಿ. ಒಂದು, ಮೇರು ಪರ್ವತವನ್ನು ಕೇಂದ್ರವನ್ನಾಗಿಟ್ಕೊಂಡು ಅಲ್ಲಿಂದ ದಕ್ಷಿಣ, ಪಶ್ಚಿಮ, ಉತ್ತರ ಅಂತ ವಿಭಾಗ. ಇನ್ನು ಕೆಲವು ಪಂಡಿತರ ಅಭಿಪ್ರಾಯದ ಪ್ರಕಾರ ರಾವಣ ಸೀತೆಯನ್ನು ಎಲ್ಲಿಂದ ಅಪಹಾರ ಮಾಡಿದ ಅಲ್ಲಿಂದ ದಕ್ಷಿಣ, ಪಶ್ಚಿಮ, ಉತ್ತರಕ್ಕೆ ಕಪಿಗಳು ಹೋಗಿ ಅನ್ವೇಷಣೆ ಮಾಡಿದರು. ಇದು 2ನೇ ಅಭಿಪ್ರಾಯ. 3ನೇ ಅಭಿಪ್ರಾಯದ ಪ್ರಕಾರ ವಿಂಧ್ಯ ಪರ್ವತಗಳೇ 2 ಇವೆ. ಭಾರತದ ಮಧ್ಯಭಾಗದಲ್ಲಿರುವಂಥ ವಿಂಧ್ಯ ಪರ್ವತಕ್ಕೆ ಹನುಮಂತ ಮೊದಲಾದವರು ಹೋಗಲಿಲ್ಲ, ಅವ್ರು ಹೋಗಿದ್ದು ಮತ್ತೊಂದು ವಿಂಧ್ಯ ಪರ್ವತಕ್ಕೆ ಅಂತ ಇವರು ಕೆಲವರ ಅಭಿಪ್ರಾಯ. ಆದರೆ ಇನ್ನೊಂದು ಅಭಿಪ್ರಾಯನೂ ನಾವಿಲ್ಲಿ ಈ ವ್ಯಾಖ್ಯಾನ ಪ್ರಕಾರ, ನನಗೆ ಗೋವಿಂದಾಚಾರ್ಯ ವ್ಯಾಖ್ಯಾನ ಪ್ರಕಾರ ನಮಗೆ ಯಾವುದು ಸೂಕ್ತ ಅನ್ನಿಸ್ತದೋ ನಾವು ಕೊನೆಗೆ ಸ್ವೀಕಾರ ಮಾಡ್ಬೋದು. ಆ ವ್ಯಾಖ್ಯಾನ ಪ್ರಕಾರ ಏನು ಅಭಿಪ್ರಾಯ ಅಂತಂದರೆ, ಸುಗ್ರೀವ ಎಲ್ಲ ಕೃತಿಗಳನ್ನು ಒಂದೊಂದು ಗುಂಪನ್ನಾಗಿ ಮಾಡಿ, 4 ಗುಂಪನ್ನಾಗಿ ಮಾಡಿ ನೀವೆಲ್ಲ ಅನ್ವೇಷಣೆ ಮಾಡಿ ಅಂತ ಹೇಳಿದ್ನಲ್ಲ. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ಅಂತ ಹೇಳಿದ್ನಲ್ಲ. ಪೂರ್ವ ದಕ್ಷಿಣ ಅಂದರೆ ಅವರು ನಿಂತ ಜಾಗದಿಂದ, ಋಷಿಮುಖ ಪರ್ವತದಿಂದ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ಅಂತ ಈಗ ಅರ್ಥ ಅಲ್ಲ. ಅದಕ್ಕೆ ಭಾರತವನ್ನು 4 ವಿಭಾಗವನ್ನಾಗಿ ಮಾಡಿ ಹೇಳಿದ್ನಂತೆ ಸುಗ್ರೀವ ಅವರಿಗೆ. ಹೇಗೆ ಭಾರತವನ್ನು 4 ವಿಭಾಗ ಮಾಡಿದ ಅಂದರೆ, ಭಾರತವನ್ನು ಮೊದಲು 2 ವಿಭಾಗವನ್ನಾಗಿ ಮಾಡಿ ನಿಮ್ಮ ಕಣ್ಣೆದುರಿಗೆ ತಂದುಕೊಳ್ಳಿ. ಈ ದಕ್ಷಿಣ ಪ್ರಸ್ಥಭೂಮಿ ಏನಿದೆಯಲ್ಲ, ಸಮುದ್ರಗಳು ಚಾಚಿಕೊಂಡಂಥ ದಕ್ಷಿಣ ಪ್ರಸ್ಥಭೂಮಿ, ಇದೊಂದು ಭಾಗ. ಉತ್ತರ ಭಾರತದಲ್ಲಿ ಇರುವಂಥದ್ದು ಮತ್ತೊಂದು ಭಾಗ. ಆ ಉತ್ತರ ಭಾರತದಲ್ಲಿರುವಂಥ ಭಾಗವನ್ನು 3 ಭಾಗ ಮಾಡಬೇಕು. ಭಾರತದ ಪೂರ್ವದ ರಾಜ್ಯಗಳು, ಬಂಗಾಲ ಮೊದಲಾದಂಥ ರಾಜ್ಯಗಳೇನಿದೆ ಅದನ್ನು ಒಳಗೊಂಡಂಥದ್ದು ಒಂದು ಪೂರ್ವದ ಭಾಗ. ಅದಾದಮೇಲೆ ಗುಜರಾತು ಇತ್ಯಾದಿಗಳನ್ನು ಒಳಗೊಂಡಂಥದ್ದು ಒಂದು ಪಶ್ಚಿಮದ ಭಾಗ. ಅವುಗಳ ನಡುವಿರುವಂಥದ್ದು ಒಂದು ಭಾಗ ಏನಿದೆ, ಉತ್ತರ ಪ್ರದೇಶ, ಉತ್ತರಾಂಚಲ ಮೊದಲ ರಾಜ್ಯಗಳೇನಿದೆ ಅದನ್ನು ಒಳಗೊಂಡದ್ದು ಉತ್ತರದ ಭಾಗ. ಹೀಗೆ ನಿರ್ದಿಷ್ಟವಾಗಿ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ಅಂತ ಸುಗ್ರೀವ ಅಳತೆ ಮಾಡಲಿಲ್ಲ. ಭಾರತದ ಭೂಭಾಗವನ್ನು, ಭಾರತದ ಸಾಮ್ರಾಜ್ಯ ಏನಿದೆ ಪ್ರದೇಶಗಳು, ಆ ಪ್ರದೇಶಗಳನ್ನು 3 ಭಾಗವಾಗಿ ವಿಭಾಗ ಮಾಡಿದೆ. ಅಲ್ಲಿ ಪೂರ್ವಕ್ಕೆ, ಉತ್ತರಕ್ಕೆ ಮತ್ತು ಪಶ್ಚಿಮಕ್ಕೆ ಅವರನ್ನು ಕಳಿಸಿದ್ದಾರೆ. ಇದು ಆ ಪ್ರದೇಶ ಆದಮೇಲೆ ಭಾರತದ ದಕ್ಷಿಣ ಪ್ರಸ್ಥಭೂಮಿ ಏನಿದೆಯಲ್ಲ, ಸಮುದ್ರವು ಚಾಚಿಕೊಂಡ ಭಾಗ, ಇದನ್ನೆಲ್ಲವನ್ನು ಹನುಮಂತ, ಅಂಗದ, ಜಾಂಬುವಂತ, ನೀಲ ಮೊದಲಾದವರಿಗೆ ಒಪ್ಪಿಸಿಕೊಟ್ಟ. ದಕ್ಷಿಣ ಭಾರತದ ರಾಜ್ಯಗಳು ಮಹಾರಾಷ್ಟ್ರ, ಆಂಧ್ರ, ಕರ್ನಾಟಕ, ತಮಿಳುನಾಡು, ಕೇರಳ ಇವುಗಳನ್ನೆಲ್ಲ ಅನ್ವೇಷಣೆ ಮಾಡುವಂಥ ಜವಾಬ್ದಾರಿ ಹನುಮಂತ ಮೊದಲಾದವ್ರದ್ದಾಗಿತ್ತು. ಇನ್ನು ಉತ್ತರ ಭಾರತದನ್ನು 3 ಭಾಗ ಮಾಡಿ ಅದನ್ನು ಶತಬಲಿ, ವಿನತ, ಸುಷೇಣ ಮೊದಲಾದವರಿಗೆ ಒಪ್ಪಿಸಿಕೊಟ್ಟಿದ್ದ. ಇದು ಇನ್ನೊಂದು ಅಭಿಪ್ರಾಯ. ವಿಂಧ್ಯಮೇವಾದಿತತ್ವ ವಿಚೇರಿಸ್ತೆ ಸಮಂತತಃ. ರಾಮಾಯಣದಲ್ಲಿ ಒಂದು ಶ್ಲೋಕ ಇದೆ ಹೀಗೆ, ಹನುಮಂತ ಮೊದಲಾದವರು ಸೀತೆಯನ್ನು ಅನ್ವೇಷಣೆ ಮಾಡಲಿಕ್ಕೆ ಹೇಗೆ ಪ್ರಾರಂಭ ಮಾಡಿದ್ರು ಅಂದರೆ, ವಿಂಧ್ಯಮೇವ ಆದಿತತ್ವ, ವಿಂಧ್ಯ ಪರ್ವತವನ್ನು ಪ್ರಾರಂಭ ಮಾಡಿಕೊಂಡು ಹುಡುಕಾಲಿಕ್ಕೆ ಅವರು ಅನ್ವೇಷಣೆ ಪ್ರಾರಂಭ ಮಾಡಿದರು. ಹಾಗಾದರೆ ಹನುಮಂತ ಮೊದಲಾದವರು ಬಳ್ಳಾರಿ ಈಗೇನು ಕಿಷ್ಕಿಂಧ ಇದೆ ಅಲ್ಲಿಂದ ಮೊದಲು ಉತ್ತರ ದಿಕ್ಕಿಗೆ ಹೋದರು, ನೇರವಾಗಿ ದಕ್ಷಿಣ ದಿಕ್ಕಿಗೆ ಹೋಗಲಿಲ್ಲ ಅವರು. ಯಾಕಂದರೆ ವಿಂಧ್ಯ ಪರ್ವತ ಇರೋದು ಆ ಕಡೆ. ಭಾರತವನ್ನು, ಉತ್ತರ ಭಾರತವನ್ನು, ದಕ್ಷಿಣ ಭಾರತವನ್ನು ಪ್ರತ್ಯೇಕಿಸಿ ಇರುವಂಥದ್ದು ವಿಂಧ್ಯ ಪರ್ವತದ ಸಾಲು. ಅಲ್ಲಿಗೆ ಹೋಗಿ ಅನ್ವೇಷಣೆ ಅಲ್ಲಿಂದ ಪ್ರಾರಂಭ ಮಾಡಿದರು. ಈ 4 ದಕ್ಷಿಣ ಭಾರತದ 4-5 ರಾಜ್ಯಗಳೆಲ್ಲ ಅವರ ಜವಾಬ್ದಾರಿ ಒಳಪಟ್ಟಿದ್ದವು, ಅವರ ವ್ಯಾಪ್ತಿಗೆ ಒಳಪಟ್ಟಿದ್ದವು ಅಂತ ಹೀಗೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. ಹೀಗೆ 4 ಅಭಿಪ್ರಾಯ. 4 ಅಭಿಪ್ರಾಯದ ಪ್ರಕಾರ ನಮಗೆ ನಮ್ಮ ಮನಸ್ಸಿಗೆ ಯಾವ ಅಭಿಪ್ರಾಯ ಸಮಂಜಸ ಅನ್ನಿಸ್ತದೆ ಆ ಪ್ರಕಾರ ಆ ಸುಗ್ರೀವ ಅವರಿಗೆ ಹೇಳಿಕೊಟ್ಟಿದ್ದ, ಅದರಂತೆ ಅವ್ರು ಅನ್ವೇಷಣೆ ಮಾಡಿದ್ರು ಅಂತ ನಾವು ಅಭಿಪ್ರಾಯ ಇಟ್ಕೊಳ್ಬೋದು. ಯಾಕೆಂದ್ರೆ ಸರಿ ಅಂತ ಕಾಣಿಸ್ತದೆ. ಸೊ ಅದು ಎಲ್ಲಿಂದ ಹೊರಡ್ಬೇಕು ಅವ್ರನ್ನ ಹೊರಡಬೇಕು. ರಾಮಾಯಣದಲ್ಲೂ ಶ್ಲೋಕ ಹಾಗೆ ಬಂದಿತ್ತು. ವಿಂಧ್ಯ ಪರ್ವತವನ್ನು ಆದಿಯನ್ನಾಗಿ ಮಾಡಿಕೊಂಡು ಪ್ರಾರಂಭ ಮಾಡಿದ್ರು ಅಂತ ಇತ್ತು. ಹಾಗಾಗಿ 4ನೇ ಅಭಿಪ್ರಾಯ ಮಹಾರಾಷ್ಟ್ರ ತುದಿಯಿಂದ, ಮಹಾರಾಷ್ಟ್ರ ಅಲ್ಲಿ ಅದ್ರೊಳಗೆ ಏನು ಮಾಡ್ತಿದ್ರು ಅಂದ್ರೆ ಅವರು ಇವರೆಲ್ಲ ಮೂಲವಾಗಿ 4 ಗ್ಯಾಂಗ್ಗಳು, ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರಕ್ಕೆ. ದಕ್ಷಿಣದೊಳಗೂ ಒಂದು ಕಡೆ ಅವರು ಸೇರಿದ ಮೇಲೆ ಈ ದಿಕ್ಕಿಗೆ ನೀವು ಹೋಗು, ಈ ದಿಕ್ಕಿಗೆ ನಾವು ಹೋಗ್ತೀನಿ ಅಂತ ತಮ್ಮ ವ್ಯಾಪ್ತಿಯೊಳಗೆ ಮತ್ತೆ ಅವರು ವಿಭಾಗ ಮಾಡಿಕೊಂಡು ಹುಡುಕ್ತಿದ್ರು. ರಾತ್ರಿ ಹೊತ್ತಿಗೆ ಬಂದು ಸೇರ್ತಿದ್ರಲ್ಲ, 4-5 ತಮ್ಮೊಳಗೆ 4-5 ಭಾಗ. ಒಂದು ವಿಂಧ್ಯ ಪರ್ವತಕ್ಕೆ ಹೋಯಿತು, ಅಲ್ಲಿಂದ ಅವರು ಆ ಕಡೆಗೆ ಚೆದರಿ ರಾತ್ರಿ ಹೊತ್ತಾದ್ಮೇಲೆ ಅಲ್ಲಿ ಬಂದು ಸೇರ್ತಿದ್ರು. ಸೇರಿ ಬಂದು ಹಣ್ಣು ಹಂಪಲು ಬಂದು ಭಕ್ಷಣೆ ಮಾಡಿ ರಾತ್ರಿ ಹೊತ್ತು ಗಿಡದ ಮೇಲೆ ವಿಶ್ರಾಂತಿ ತೆಗೆದುಕೊಂಡು ಮತ್ತೆ ಬೆಳಿಗ್ಗೆ ಒಂದೊಂದು ದಿಕ್ಕಿಗೆ ಹೋಗ್ತಿದ್ರು ಅಂತ ಹೀಗೆ ಅದನ್ನ ಅರ್ಥ ಮಾಡ್ಕೋಬಹುದು. ವಿಂಧ್ಯ ಪರ್ವತಕ್ಕೆ ಹೋದ್ರು, ಅಲ್ಲಿನ ಪರ್ವತ ಶಿಖರಗಳು, ದುರ್ಗಮವಾದ ನದಿಗಳು, ಸರೋವರಗಳೆಲ್ಲನೂ ಹುಡುಕಾಡಿದ್ರು.
ಆದರೆ ಅವರಿಗೆ ಅಲ್ಲಿ ಸೀತೆ ಎಲ್ಲೂ ಸಿಗಲೇ ಇಲ್ಲ. ಸೀತೆಯನ್ನು ಹುಡುಕಾಡ್ತಾ ಅವ್ರ ಮುಂದೆ ಒಂದು ಭಯಂಕರವಾದಂಥ ಸ್ಥಳಕ್ಕೆ ಬಂದ್ರಂತೆ. ಆ ಸ್ಥಳ ಹೇಗಿತ್ತಂತಂದ್ರೆ ಅಲ್ಲಿ ಜನರು ಇಲ್ಲ, ಜಲನೂ ಇಲ್ಲ, ಶೂನ್ಯ. ಅದನ್ನ ಆ ಸ್ಥಳದಲ್ಲಿ ಸೀತೆಯನ್ನು ಅನ್ವೇಷಣೆ ಮಾಡೋದು ಬಹಳ ಶ್ರಮ ಆಯ್ತು ಅವರಿಗೆ. ವಿಪರೀತ ಹಸಿವು ಬೇರೆ, ಯಾಕಂದ್ರೆ ನೀರಿಲ್ಲ. ಹಸಿವು ನೀರಡಿಕೆ ಅವರಿಗೆ ಹಾಗೆ ಪ್ರಯಾಣ ಮಾಡಿ ಮಾಡಿ ದಣಿವಾಯಿತು. ಸುತ್ತಮುತ್ತಲಿರುವಂಥ ಪ್ರದೇಶಗಳೆಲ್ಲ ಬೋಳಾಗಿದ್ದವು, ಎಲ್ಲಿಯೂ ಹಸಿರೇ ಇಲ್ಲ. ಅದೇ ಸಂದರ್ಭದಲ್ಲಿ ಆ ಪ್ರದೇಶದಲ್ಲಿ ಹಿಂದೊಬ್ಬ ಕಂಡು ಅನ್ನುವ ಋಷಿ ಆಶ್ರಮ ಕಟ್ಟಿಕೊಂಡು ವಾಸ ಮಾಡ್ತಿದ್ದಂಥ ಪ್ರದೇಶ ಅದು ಯಾಕೆ ಆ ಪ್ರದೇಶ ಯಾಕೆ ಜಲರಹಿತ ಆಗಿತ್ತು ಅಂತಂದ್ರೆ ಅದಕ್ಕೆ ಕಾರಣ ತೋರಿಸ್ತಾರೆ. ಆ ಕಂಡು ಅನ್ನೋ ಋಷಿಗೆ 14 ವರ್ಷದ ಒಬ್ಬ ಬಾಲಕ ಇದ್ದ. ಆ ಬಾಲಕ ಏನೋ ಕಾರಣ ಅಂತಂದ್ರೆ ಮೃತನಾಗಿಬಿಟ್ಟ. ಅರಣ್ಯದಲ್ಲಿ ಸಂಚಾರ ಮಾಡುವಾಗ ಗಡ್ಡೆ ಗೆಣಸನ್ನು ತರಲಿಕ್ಕೆ ಹೋದಾಗಿರ್ಬೇಕು, ಮೃತ ಆಗಿಬಿಟ್ಟ. ಆ ಋಷಿಗೆ ಸಿಟ್ಟು ಬಂದು ಆ ಅರಣ್ಯಕ್ಕೆ ಆತ ಶಾಪ ಕೊಟ್ಟುಬಿಟ್ಟ. ನನ್ನ ಮಗನ ಸಾವಿಗೆ ಅರಣ್ಯನೇ ಕಾರಣ, ಹಾಗಾಗಿ ಅರಣ್ಯ ಜನರಹಿತ ಆಗಲಿ, ಜಲರಹಿತ ಆಗಲಿ, ಗೋಳಾಗಲಿ ಅಂತ ಶಾಪ ಕೊಟ್ಟುಬಿಟ್ಟಾರೆ. ಹಾಗಾಗಿ ಮನುಷ್ಯರ ಪ್ರಾಣಿಗಳ ವಾಸಕ್ಕೆ ಅನರ್ಹ ಆಗಿಬಿಡ್ತು. ಅಂಥ ಗಹನವಾದ ಪ್ರದೇಶದಲ್ಲಿ ಅವರು ಸೀತೆಯನ್ನು ಅನ್ವೇಷಣೆ ಮಾಡಿದರು. ಅಲ್ಲೊಬ್ಬ ರಾಕ್ಷಸನ ನೋಡಿದ್ರಂತ ಮುಂದೆ ಹೀಗೆ ಸಂಚಾರ ಮಾಡುವಾಗ. ಭಯಂಕರನಾದ ರಾಕ್ಷಸ ಅವನು, ದೊಡ್ಡ ಪರ್ವತದಂತ ಅವನ ಶರೀರ. ಅವನನ್ನು ನೋಡಿದ ಕೂಡಲೇ ಇವರೆಲ್ಲ ಬಿಗಿದು, ಸೊಂಟಕ್ಕೆ ದಟ್ಟಿ ಬಿಗಿದು ಯುದ್ಧಕ್ಕೆ ಸಿದ್ಧರಾದರು. ಅವನು ಅವರ ಮೇಲೆ ಏರಿ ಬಂದ. ನಿಮ್ಮನ್ನು ಯಾರನ್ನೂ ಉಳಿಸೋದಿಲ್ಲ, ಕೊಂದು ಹಾಕಿಬಿಡ್ತೀನಿ ಅಂತ ಈ ಕಪಿಗಳ ಮೇಲೆ ಏರಿ ಬಂದ. ಅಂಗದ ಏನು ತಿಳಿದ ಅಂದರೆ ಆ ಬರುವ ರಾಕ್ಷಸ ಅವನೇ ರಾವಣ ಅಂತ ತಿಳ್ಕೊಂಡ್ಬಿಟ್ಟ. ಎಲ್ಲರಿಗೂ ರಾವಣನೇ ತಲೆಯಲ್ಲಿದ್ದ. ಆನಂದ ರಾಮಾಯಣ ಹಾಗೆ ಹೇಳ್ತದೆ. ಸ್ವಲ್ಪ ಯಾವುದಾದ್ರೂ ವಿಲಕ್ಷಣವಾದ ಒಂದು ಪ್ರಾಣಿನೋ ಒಂದು ಯಾವುದೋ ರಾಕ್ಷಸನೋ ಕಂಡುಬಿಟ್ರೆ ಇದೇ ರಾವಣ ಇದ್ದಿರ್ಬೇಕಂತ ಕೊಂದೇ ಹಾಕಿಬಿಡ್ತಿದ್ರಂತೆ ಕಪಿಗಳು. ಹಾಗೆ ಅಂಗದ ಏನು ಮಾಡಿದ ಅಂದರೆ ಒಂದು ಸರಿ ಅಂಗೈಯಿಂದ ಅವನನ್ನು ಅಪ್ಪಳಿಸಿದ. ಆ ಒಂದೇ ಏಟಿಗೆ ಆ ರಾಕ್ಷಸ ಸತ್ತು ಹೋಗಿಬಿಟ್ಟ. ಅವನನ್ನು ಕೊಂದು ಮತ್ತೆ ಮುಂದೆಲ್ಲ ಹುಡುಕಾಡಿದ್ರು, ಹೆಸರೇನು ಬರಲಿಲ್ಲ. ಅವ್ನು ಕೊಂದ ಮೇಲೆ ಮತ್ತೆಲ್ಲರೂ ಒಗ್ಗೂಡಿದ್ರು. ಅಲ್ಲಿ ಅವ್ರ ಮನಸ್ಸಿಗೆ ಬಹಳ ಖೇದ ಆಗಿತ್ತು. ಒಂದು ಮರದ ಬುಡದಲ್ಲಿ ಏಕಾಂಗಿಯಾಗಿ ಕೂತ್ಕೊಂಡ್ರು. ಅಂಗದ ಆ ಎಲ್ಲ ಕೃತಿಗಳಿಗೆ ಸ್ವಲ್ಪ ಸಮಾಧಾನ ಮಾಡಿದ. ಯಾಕಂದ್ರೆ ನೇತ ಅವನಾಗಿದ್ದ ಎಲ್ರಿಗೂ. ಅವನೇ ಯುವರಾಜ ಆದ್ದರಿಂದ ಅವರಿಗೂ ಮುಖಂಡ. ನಾನಾ ಥರದ ವನಗಳನ್ನು ಆಮೇಲೆ ಗುಹೆಗಳನ್ನು ನಾವೆಲ್ಲ ಸಂಚಾರ ಮಾಡಿದ್ವಿ. ಅಲ್ಲಿ ಸೀತೆ ನಮ್ಗೆ ಎಲ್ಲೂ ಸಿಗಲಿಲ್ಲ. ನಮಗೀಗ ಅವರು ಒಪ್ಪಿಸಿದ 1 ತಿಂಗಳ ಅವಧಿಯಲ್ಲಿ ಹೆಚ್ಚಿನ ಭಾಗ ಎಲ್ಲ ಕಳೆದು ಹೋಗಿದೆ. ಆದರೂ ನಾವು ನಿರಾಶೆ ಆಗುವಂತಿಲ್ಲ, ನಾವೆಲ್ಲರೂ ಸೀತೆಯನ್ನು ಹುಡುಕಲೇಬೇಕು. ಅದಕ್ಕಾಗಿ ನಾನು ನಿಮ್ಗೊಂದು ಮಾತು ಏನು ಹೇಳ್ತೇನೆಂದರೆ, ಅವಶ್ಯಂ ಕ್ರಿಯಮಾಣಸ್ಯ ದೃಶ್ಯಂತೆ ಕರ್ಮಣ ಸ್ಥಳಂ ಪರಂ ನಿರ್ವೇದಮಾಗತ್ಯ ನಹಿನೋ ಮೀಲನಂ ಕ್ಷಮಂ. ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು, ಉದಾಸೀನರಾಗಿ ಕೂತ್ಕೊಳ್ಳೋದು ಒಳ್ಳೇದಲ್ಲ. ಏನಾದರೂ ಮಾಡಿ ಸೀತೆಯನ್ನು ಹುಡುಕಬೇಕು. ಯಾಕೆಂದರೆ ಸುಗ್ರೀವ ಮಹಾಕೋಪಿಷ್ಠ, ಅಪರಾಧಿಗಳ ಮೇಲೆ ಬಹಳ ಕಠೋರವಾದ ದಂಡನೆ ಕೊಡ್ತಾನೆ. ಇವತ್ತು ಸುಗ್ರೀವಾಜ್ಞೆ ಅಂತ ಯಾಕೆ ಬಂತಂದ್ರೆ ಇವತ್ತಿನ ಕಾಲದಲ್ಲಿ ಸುಗ್ರೀವಾಜ್ಞೆ ಹೊರಡಿಸೋದು ಅಂತ ಬಂತಲ್ಲ, ಸುಗ್ರೀವಾಜ್ಞೆ ಹೊರಟಿತ್ತು ಅಂದ ಮೇಲೆ ಅದಕ್ಕೆ ಕೆಲಸ ಆಗಲೇಬೇಕು. ಅದು ಆ ಸುಗ್ರೀವನ ಕಾರಣದಿಂದಾಗಿ ಹೊರಟಿತ್ತು, ಅವನ ನೆನಪಿನಿಂದಾಗಿ. ಅದಕ್ಕಾಗಿ ನಾವೆಲ್ಲರೂ ಸೀತೆಯನ್ನು ಅನ್ವೇಷಣೆ ಮಾಡಬೇಕು. ನಿಮಗೂ ಅದಕ್ಕೇನಾದ್ರು ಸಮ್ಮತವಾದ ಮಾರ್ಗ ಸಿಕ್ಕರೆ ಹೇಳಿ ಅಂತಂದ ಅವನು. ಆಗ ಗಂಧಮಾದನ ಅನ್ನುವ ಕಪಿ ಎದ್ದ. ಅವನಿಗೆ ವಿಪರೀತ ಬಾಯಾರಿಕೆ ಆಗಿಬಿಟ್ಟಿತ್ತು, ಮಾತೇ ಅಸ್ಪಷ್ಟ ಆಗಿಬಿಟ್ಟಿತ್ತು ಅವನಿಗೆ. ಅಂಗದ ಹೇಳಿದ ಮಾತು ಸರಿಯಾಗಿದೆ, ನಾವೆಲ್ಲರೂ ಮತ್ತೆ ಗುಹೆಗಳನ್ನು, ದೊಡ್ಡ ದೊಡ್ಡ ಬಂಡೆಕಲ್ಲುಗಳು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಹುಡುಕಬೇಕು. ಮತ್ತೆ ಅವರೆಲ್ಲ ಎದ್ರು. ಅನೇಕ ಕಡೆ ಸೀತೆಯನ್ನು ಅನ್ವೇಷಣೆ ಮಾಡಿದರು. ಆ ಅನೇಕ ಪರ್ವತಗಳ ಸುತ್ತಮುತ್ತಲು ಸಂಚಾರ ಮಾಡಿದರು. ಹೀಗೆ ಆ ಸಂಚಾರ ಮಾಡ್ತಿದ್ದಾಗ ವಿಂಧ್ಯ ಪರ್ವತದ ನೈಋತ್ಯ ದಿಕ್ಕಿನ ಕಡೆಗೆ ಬಂದರು. ಅಲ್ಲಿ ಸುಗ್ರೀವ ಏನು ಗಡುವು ಕೊಟ್ಟಿದ್ದಾರೆ, 1 ತಿಂಗಳ ಗಡುವು, ಅದು ಅಲ್ಲಿಗೆ ಮುಗಿದು ಹೋಗಿತ್ತು. ಆನಂದ ರಾಮಾಯಣದ ಪ್ರಕಾರ 18 ದಿವಸಗಳ ಅವಧಿ ಮುಗಿದಿತ್ತು. ವಾಲ್ಮೀಕಿ ರಾಮಾಯಣ ಹೇಳೋ ಪ್ರಕಾರ 1 ತಿಂಗಳ ಅವಧಿ ಮುಗಿದಿತ್ತು. ಆ ನಿರ್ದಿಷ್ಟ ಜಾಗಕ್ಕೆ ಅವ್ರು ಬಂದಾಗ ಅಲ್ಲೊಂದು ಘಟನೆ ನಡೆಯೋದಿತ್ತು. ಅದೊಂದು ಆ ಪ್ರದೇಶ ಸೀತೆಯನ್ನು ಎಲ್ಲಿ ಹುಡುಕಬೇಕು ಅಂತ ಇವ್ರಿಗೆ ಏನು ತಿಳಿಯಲಿಕ್ಕೆ ಅಸಾಧ್ಯ ಆಗಿತ್ತು. ಆದರೂ ಎಲ್ಲ ಕಡೆ ಹುಡುಕಿದ್ರು ಅವರು. ಹನುಮಂತ ಒಬ್ಬ ಸಂಚಾರ ಮಾಡ್ತಾನೇ ಇದ್ದ. ಅವ್ರು ಹೇಗೆ ಸಂಚಾರ ಮಾಡ್ತಿದ್ರು ಅಂದರೆ, ಒಬ್ಬನಿಗೂ ಮತ್ತೊಬ್ಬನಿಗೂ ಹೆಚ್ಚು ಅಂತರ ಇರಬಾರ್ದು, ದೂರದಲ್ಲಿ ಆ ಕಪಿ ಈ ಕಪಿ ಕಾಣಿಸ್ಬೇಕು, ಅದು ತಪ್ಪಿಸ್ಕೊಳ್ಬಾರ್ದು, ಹಾಗೆ ಸಂಚಾರ ಮಾಡ್ತಿದ್ರು. ಗಜ, ಗವಾಕ್ಷ, ಗವಯ, ಶರಭ, ಗಂಧಮಾದನ, ಮೈಂದ, ಜುವಿದ, ಸುಷೇಣ, ಜಾಂಬುವಂತ, ನಲ, ಅಂಗದ, ತಾರ ಮೊದಲಾದವರು ಸಂಚಾರ ಮಾಡಿದರು. ನೀರು ಬೇಕಾಗಿತ್ತು ಅವರಿಗೆ. ಅಲ್ಲಿ
ವೃಕ್ಷಬಿಲ ಅನ್ನುವ ಹೆಸರಿನ ಒಂದು ಜಾಗ ಕಾಣಿಸ್ತು ಅವರಿಗೆ. ಆ ವೃಕ್ಷಬಿಲ ಅನ್ನೋ ಜಾಗದಲ್ಲಿ ಒಂದು ಘಟನೆ ನಡೆಯೋದಿತ್ತು. ಅದ್ರ ಬಗ್ಗೆ ಈ ಅಡಿ ಟಿಪ್ಪಣಿಯಲ್ಲಿ ಬಂದಂಥ ಒಂದು ವಿಷಯವನ್ನು ಸುಮ್ಮನೆ ನಾನು ಹೇಳಬೇಕು. ಆ ವೃಕ್ಷಬಿಲ ಅಂದರೆ ಯಾವುದಂದ್ರೆ, ಹಿಂದೆ ಈ ವಾಲಿ ಆ ಮಾಯಾವಿನ ದುಂದುಬಿನ ರಾಕ್ಷಸನನ್ನು ಕೊಂದು ಹಾಕಿದ್ನಲ್ಲ, ಅದೇ ಜಾಗ. ಕೋಣನ ರೂಪದಲ್ಲಿ ಅವನು ವಾಲಿಯನ್ನು ಕೆರಳಿಸಿ ಒಂದು ಗುಹೆಯಲ್ಲಿ ಒಳಗೆ ಹೋಗಿಬಿಟ್ಟಿದ್ದ. 1 ವರ್ಷ ಕಾಲ ಆ ಗುಹೆಯಲ್ಲಿ ವಾಸ ಮಾಡಿದ್ನಲ್ಲ, ಆ ಯುದ್ಧ ಆಯ್ತಲ್ಲ ಅವರಿಬ್ಬರಿಗೂ, ಅದೇ ಗುಹೆ ಅದು ಅಂತ ಕೆಲವರ ಅಭಿಪ್ರಾಯ. ಎಲ್ಲ ಒಮ್ಮತ ಏನಿಲ್ಲ, ವಾಲ್ಮೀಕಿ ರಾಮಾಯಣದಲ್ಲಿ ಬಂದದ್ದಲ್ಲ ಅದು. ವಾಲ್ಮೀಕಿ ರಾಮಾಯಣ ವ್ಯಾಖ್ಯಾನಕಾರರು ಪಂಡಿತರು ಅಭಿಪ್ರಾಯಿಸ್ತಾರೆ. ಮತ್ತೊಬ್ಬರು ಪಂಡಿತರ ಅಭಿಪ್ರಾಯದ ಪ್ರಕಾರ ಕೃಷ್ಣಾವತಾರದ ಕಾಲದಲ್ಲಿ ಕೃಷ್ಣ ಆ ಗುಹೆಯೊಳಗೆ ಪ್ರವೇಶ ಮಾಡಿ ಜಾಂಬುವಂತನನ್ನು ಸೋಲಿಸಿ ಅವನ ಮಗಳನ್ನು ಮದುವೆ ಮಾಡ್ಕೊಂಡಲ್ಲ, ಆ ಗುಹೆ ಅದು. ಅಂತೂ ವೃಕ್ಷಬಿಲ ಅಂತ, ವೃಕ್ಷಬಿಲ ಅಂತ ಯಾಕೆ ಕರೀತಾರೆ? ಬಿಲ ಅಂದ್ರೆ ನಿಮ್ಗೆ ಗೊತ್ತು, ದೊಡ್ಡ ತೂತು ದೊಡ್ಡ ಗುಹೆ ಅಂತ ಅರ್ಥ ಆಗುತ್ತೆ. ವೃಕ್ಷ ಅಂದ್ರೆ ಸಂಸ್ಕೃತದಲ್ಲಿ ಕರಡಿ ವಾಸ ಮಾಡುವ ಬಿಲ ಆದ್ರಿಂದ ಅದಕ್ಕೆ ಜಾಂಬುವಂತ ವಾಸನ ಮಾಡಿದ್ರಿಂದ ಅಲ್ಲೇ. ಹೌದೌದು, ಅಲ್ಲ ಮುಂದೆ ಆ ಜಾಗದಲ್ಲಿ ಅಲ್ಲಿ ಪ್ರವೇಶ ಮಾಡಿದ್ರು ಅಂತ. ಈಗ ಯಾವ ಜಾಗದಲ್ಲಿ ಇವ್ರು ಹೋಗಿದ್ರಲ್ಲ ಈ ಕಪಿಗಳು, ಇದೇ ಜಾಗದಲ್ಲೇ ಮುಂದೆ ಕೃಷ್ಣಾವತಾರ ಸಮಯದಲ್ಲಿ ಅಲ್ಲಿ ಕೃಷ್ಣ ಅಲ್ಲಿ ಒಳಗೆ ಹೋಗಿ ಜಾಂಬುವಂತರನ್ನು ಸೋಲಿಸಿ ಅವನ ಮಗಳನ್ನು ಮದುವೆ ಆಗ್ತಾನೆ ಅಂತ ಇನ್ನು ಕೆಲವರು ಅಭಿಪ್ರಾಯ ಪಡ್ತಾರೆ. ಸೊ ವೃಕ್ಷಬಿಲ, ವೃಕ್ಷ ಅಂದ್ರೆ ಕರಡಿ ವಾಸ ಮಾಡುವಂಥ ಬಿಲ ಅದು ಅಂತ ಈಗ ಹೇಳ್ತಾರೆ. ಆ ಬಿಲದಿಂದ ಕೆಲವು ಪಕ್ಷಿಗಳು ಹೊರಗೆ ಬರ್ತಿದ್ವು. ಆ ಪಕ್ಷಿಗಳ ಮುಖ, ಅದು ಕಾಲು ಎಲ್ಲ ಒದ್ದೆ ಆಗಿತ್ತು. ಅದನ್ನು ನೋಡಿ ಇವರಿಗೆ ಆ ಬಿಲದ ಒಳಗೆ ನೀರು ಇದ್ದಿರಬೇಕು ಅಂತ ಸಂದೇಹ ಬಂತು. ಯಾಕಂದ್ರೆ ಎಷ್ಟೋ ಕಾಲ ಆಗಿತ್ತು ಇವರಿಗೆ ನೀರೇ ಸಿಕ್ಕಿರಲಿಲ್ಲ, ಎಲ್ಲರಿಗೂ ನೀರಡಿಕೆ ಆಗಿತ್ತು. ಹಾಗಾಗಿ ಅವ್ರೇನು ಮಾಡಿದ್ರು ಅಂದ್ರೆ ಬಿಲದ ಬಳಿಗೆ ಹೋದರು. ಸ್ವಲ್ಪ ಭಯನೂ ಆಯ್ತು ಅವರಿಗೆ. ಆ ಬಿಲದ ಕಿವಿಯೇ ಕಾಣಲಿಲ್ಲ, ಸಾಮಾನ್ಯ ಗುಹೆ ಆಗಿರಲಿಲ್ಲ ಅದು. ಇದು ಪಾತಾಳನೋ ಅಥವಾ ಯಾವುದಾದ್ರು ರಾಕ್ಷಸರೋ ದೇವತೆಗಳು ನಿರ್ಮಾಣ ಮಾಡಿದ ಬಿಲನೋ ಸಂದೇಹ ಬಂತು ಅವರಿಗೆ. ನಾನಾ ಥರದ ಪ್ರಾಣಿಗಳಿತ್ತು. ಯಾವ ಕಡೆಯಿಂದ ಪ್ರವೇಶ ಮಾಡಬೇಕು, ಎಲ್ಲಿ ಪ್ರವೇಶ ಮಾಡಬೇಕು ಅಂತ ಅವ್ರು ಯಾರಿಗೂ ತಿಳಿಯೋದಂತಾಯ್ತು. ಹೊರಗಡೆ ಅಗಾಧವಾದ ಕತ್ತಲು ಬೇರೆ. ಹೀಗೆ ಅವರಿಗೆ ಅಲ್ಲಿ ಬಂದು ನಿಂತವರಿಗೆ ಗೊಂದಲ ಆಯಿತು. ಹನುಮಂತ ಅವ್ರಿಗೆ ಹೇಳಿದಂತೆ, ನಾವು ದಕ್ಷಿಣ ದಿಕ್ಕಿನ ಒಂದು ಪರ್ವತದ ಕಡೆ ಬಂದಿದ್ದೀವಿ, ಆಯಾಸಗೊಂಡಿದ್ದೀವಿ, ಸೀತೆ ನಮಗೆ ಕಾಣಲಿಲ್ಲ. ಈ ಹಕ್ಕಿಗಳೆಲ್ಲ ಹೊರಗೆ ಬರ್ತದೆ, ಅದರ ಕೊಕ್ಕು ಮತ್ತು ಪಾದ ಒದ್ದೆ ಆಗಿದೆ. ಹಾಗಾಗಿ ಒಳಗೆ ನೀರು ತುಂಬಿದಂಥ ಯಾವುದೋ ಜಲಾಶಯ, ಬಾವಿ ಇದ್ದಿರಬೇಕು, ನಾವು ಒಳಗೆ ಹೋಗೋಣ ಅಂತ ಹೇಳಿದೆ. ಅವ್ರೇನು ಮಾಡಿದ್ರು ಅಂದರೆ, ಆ ಹನುಮಂತನ ಸೂಚನೆಯಂತೆ ಒಳಗೆಲ್ಲರೂ ಕೂಡ ಪ್ರವೇಶ ಮಾಡಿದರು, ಧೈರ್ಯದಿಂದ ಪ್ರವೇಶ ಮಾಡಿದರು. ಅವರ ಅಷ್ಟು ದೊಡ್ಡ ಕತ್ತಲಿದ್ರೂ ಆ ವಾಹನದ ಕಣ್ಣಿಗೆ ಆ ಕತ್ತಲೆಯನ್ನು ಭೇದಿಸಿ ನೋಡುವಂಥ ಶಕ್ತಿ ಇತ್ತು. ಕೆಲವು ಪ್ರಾಣಿಗಳಿಗೆ, ಹುಲಿ, ಬೆಕ್ಕು ಮೊದಲಾದ ಪ್ರಾಣಿಗಳಿಗೆ ಕತ್ತಲೆಯಲ್ಲಿ ನೋಡೋ ಶಕ್ತಿ ಇರ್ತದಲ್ಲ, ಹಾಗೆ ಈ ಕಪಿಗಳಿಗಿತ್ತು. ಕತ್ತಲೆಯಲ್ಲೂ ಕೂಡ ನೋಡೋ ಶಕ್ತಿ ಇತ್ತು. ಆ ಪ್ರದೇಶದೊಳಗೆ ಧೈರ್ಯದಿಂದ, ಉತ್ಸಾಹದಿಂದ ಪ್ರವೇಶ ಮಾಡಿದರು. ಅವ್ರು ಹೇಗೆ ಪ್ರವೇಶ ಮಾಡಿದಾಗ ಅಲ್ಲಿ ಒಂದು ಕಡೆ ಸುಂದರವಾದಂಥ ಜಾಗ ಒಂದು ಕಾಣಿಸ್ತು ಒಳಗೆ. ಎಷ್ಟೋ ಯೋಜನ, ಎಷ್ಟೋ ಮೈಲ್ಗಳಷ್ಟು ಒಳಗೆ ಹೋದರು. ಇನ್ನು ಪ್ರದೇಶದ ಸೌಂದರ್ಯ ಅವರಿಗೆ ಕಂಡು ಬಂತ ಹೊರತು ನೀರು ಕಾಣಲಿಲ್ಲ, ಯಾವುದೇ ಹಣ್ಣು ಹಂಪಲು ಮೊದಲಾದ್ರು ಕಾಣಲಿಲ್ಲ. ಅಲ್ಲೊಂದು ಕಡೆ ಅವರಿಗೆ ಕತ್ತಲು ಮುಗಿದು ಬೆಳಕು ಕಾಣಿಸ್ತು. ಅಲ್ಲಿ ಕೆಲವು ವೃಕ್ಷಗಳನ್ನು ನೋಡಿದ್ರಂತು. ಆ ಗಿಡಗಳು ಎಂಥದ್ದು ಅಂದರೆ ಸಾಮಾನ್ಯ ಗಿಡಗಳಲ್ಲ, ಬಂಗಾರದ ಗಿಡಗಳು. ಬಂಗಾರದ ಗಿಡಗಳು, ಸಾಲ, ತಾಲ, ತಮಾಲ ಮೊದಲಾದ ವೃಕ್ಷಗಳು. ಕೆಲವು ಕಡೆ ವೇರಿಕೆಗಳು, ದೊಡ್ಡ ದೊಡ್ಡ ಕಟ್ಟೆಗಳು. ಆ ಕಟ್ಟೆಗಳು ಸಾಮಾನ್ಯ ಕಲ್ಲಿಂದಲ್ಲ, ವಜ್ರ ವೈಡೂರ್ಯದಿಂದ ನಿರ್ಮಾಣ ಆದಂಥ ಕಟ್ಟೆಗಳವು. ಇಂದ್ರನೀಲಮಣಿ ವೈಡೂರ್ಯದಿಂದ ನಿರ್ಮಾಣ ಆದಂಥ ಸುಂದರವಾದ ಸರೋವರಗಳು. ಅದನ್ನು ನೋಡಿ ಅವರಿಗೆ ದಿಗ್ಭ್ರಾಂತಿ ಆಯಿತು. ಸುವರ್ಣಮಯವಾದಂಥ ಮೀನುಗಳು, ಸಾಧಾರಣವಾದ ಮೀನುಗಳಲ್ಲ, ಇದು ಸ್ವರ್ಗ ಇದ್ದಂಥದ್ದು, ಬಂಗಾರದ ಮೀನುಗಳು, ಬಂಗಾರದ ಕಮಲಗಳು, ಮುತ್ತಿನ ಜಾಲರಿಗಳು. ಎಲ್ಲ ಕಡೆ ಕಿಟಕಿಗಳಿದ್ದು, ದೊಡ್ಡ ಭವನ ಇತ್ತು, ಮುತ್ತಿನ ಜಾಲರಿಗಳಿತ್ತು. ನಾನಾ ಥರದ ಜೇನುಹುಳುಗಳು, ಪುಷ್ಪದ ರಸಗಳು, ಹೂಗಳಿಂದ ತೊಟ್ಟಿಕ್ಕುವಂಥ ಹೂವಿನ ರಸ, ನಾನಾ ಥರದ ಆಸನಗಳು, ಕಂಬಳಿಗಳು, ಹಾಸಿಗೆಗಳನ್ನೆಲ್ಲ ನೋಡಿದರು. ಚಿನ್ನ, ಬೆಳ್ಳಿ, ಕಂಚಿನ ಪಾತ್ರೆಗಳ ರಾಶಿ. ಅದನ್ನೆಲ್ಲ ನೋಡಿ ಅವರಿಗೆ ಪರಸ್ಪರ ಅಭಿನಂದನೆ ಮಾಡಿಕೊಂಡ್ರು. ಯಾವುದೋ ಒಂದು ಅದ್ಭುತವಾದ ಸ್ಥಳಕ್ಕೆ ಬಂದಿದ್ದೇವೆ ಅಂತ ಹೇಳಿ. ಅಲ್ಲೊಬ್ಬ ಸ್ತ್ರೀಯನ್ನು ನೋಡಿದ್ರು ಅವರು. ಅವಳು ನಾರು ಮಡಿ ಉಟ್ಕೊಂಡಿದ್ಲು, ತಪಸ್ವಿನಿಯ ವೇಷದಲ್ಲಿದ್ಲು. ದಿವ್ಯವಾದಂಥ ಕಳೆ ಇತ್ತು ಅವಳ ಮುಖದ ಮೇಲೆ. ಹನುಮಂತ ಅವಳನ್ನು ಪ್ರಶ್ನೆ ಮಾಡಿದ, ನೀನು ಯಾರು, ಈ ಬಿಲ ಯಾರಿಗೆ ಸಂಬಂಧಪಟ್ಟದ್ದು, ಅದನ್ನು ಹೇಳು ಅಂತ ಅವಳನ್ನು ಪ್ರಶ್ನೆ ಮಾಡಿದ. ನೀರು ಎಲ್ಲ ಇತ್ತು,
ಅದನ್ನು ಅವ್ರು ನೋಡೋ ಹೊತ್ತಿಗೆ ಹಣ್ಣು ಹಂಪಲು ಭಕ್ಷ್ಯ ಭೋಜನ ಎಲ್ಲ ಇತ್ತು. ಅದು ನೋಡೋ ಹೊತ್ತಿಗೆ ಆ ತಾಪಸಿ ಕಾಣಿಸಲಿ, ಇನ್ನೇನು ಅದನ್ನು ತೊಗೊಂಡು ಸ್ವೀಕಾರ ಮಾಡಬೇಕು ಅನ್ನೋ ಹೊತ್ತಿಗೆ ನಮಗೆ ವಿಪರೀತ ಹಸಿವು ಬಾಯಾರಿಕೆ ಆಗಿದೆ. ನಾವು ಈ ಬಿಲದೊಳಗೆ ಪ್ರವೇಶ ಮಾಡಬೇಕೋ ಬೇಡೋ ಅಂತ ವಿಚಾರ ಮಾಡದೆ ಆಕಸ್ಮಿಕವಾಗಿ ಪ್ರವೇಶ ಮಾಡಿಬಿಟ್ಟಿದ್ದೇವೆ. ನಮಗೆ ಬುದ್ಧಿ ಕೆಟ್ಟಂತಾಗಿದೆ. ಈ ವೃಕ್ಷಗಳು, ಈ ಭವನ ಇದು ಯಾರಿಗೆ ಸಂಬಂಧಪಟ್ಟದ್ದು? ಈ ಅರಮನೆ, ಇಲ್ಲಿರುವಂಥ ಸಂಪತ್ತು ಇದು ಯಾರಿಗೆ ಸಂಬಂಧಪಟ್ಟದ್ದು? ಇದನ್ನು ತಯಾರು ಮಾಡಿದವರು ಯಾರು? ಅಥವಾ ಇದನ್ನ ಯಾರೊಬ್ಬ ನಿರ್ಮಾಣ ಮಾಡಿದ್ನೋ, ಒಬ್ಬ ಯಾರು ಮಹಾತ್ಮನಾದವನು, ಅಥವಾ ಅವನ ತಪೋಬಲದಿಂದ ನಿರ್ಮಾಣ ಆಗಿದ್ದ? ಇದೆಲ್ಲವನ್ನೂ ಕೂಡ ನಮಗೆ ವಿವರವಾಗಿ ಹೇಳು ಅಂತ ಅವಳನ್ನು ಕೇಳಿದರು. ಆಗ ಅವಳೇನು ಹೇಳಿದ್ಲು, ಹಿಂದೆ ಮಯ ಅನ್ನುವ ಹೆಸರಿನ ಒಬ್ಬ ರಾಕ್ಷಸ ಇದ್ದ. ಮಯ ಅಂದರೆ ವಿಶ್ವಕರ್ಮ ದೇವತೆಗಳಿಗೆ ಹೇಗೆ ಶಿಲ್ಪಿನೋ, ಮಯ ದೈತ್ಯರಿಗೆ ಶಿಲ್ಪಿ. ಅವನು ತನ್ನ ಮಾಯಾಶಕ್ತಿಯಿಂದ ಈ ನಗರವನ್ನು ನಿರ್ಮಾಣ ಮಾಡಿದ. ಅವನು 1000 ವರ್ಷ ಕಾಲ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದ. ಬ್ರಹ್ಮ ಅವನಿಗೆ ಅಮೋಘವಾದಂಥ ವರಗಳನ್ನು ಕೊಟ್ಟ. ಅದರ ಪ್ರಭಾವದಿಂದ ಏನಾಯ್ತು ಅಂದರೆ, ಇಂದ್ರನಲ್ಲಿದ್ದಂಥ ಸಂಪತ್ತಲ್ಲ, ಇಂದ್ರ 3 ಲೋಕದ ಅಧಿಪತಿ, ಅವನಲ್ಲಿದ್ದ ಸಂಪತ್ತೆಲ್ಲ ಇವನಿಗೆ ಸೇರಿಬಿಡ್ತು, ಈ ಮಯನಿಗೆ. ಈ ಸೌಧದಲ್ಲಿ ಅನೇಕ ಕಾಲ ಆತ ವಾಸ ಮಾಡಿಕೊಂಡಿದ್ದ. ಹೇಮ ಅನ್ನುವಂಥ ಒಬ್ಬಳು ಅಪ್ಸರೆ, ಆ ಅಪ್ಸರೆಯನ್ನು ಈತ ಪತ್ನಿಯನ್ನಾಗಿ ಸ್ವೀಕಾರ ಮಾಡಿದ್ದ. ಅವಳ ಮೇಲೆ ಇವನಿಗೆ ಅನುರಾಗ. ಅವ್ರಿಗೆ 3 ಜನ ಮಕ್ಕಳಿದ್ರು, ಮಾಯಾವಿ, ದುಂದುಭಿ ಮತ್ತು ಮಂಡೋದರಿ ಅಂತ ಹೇಳಿ. ಮಾಯಾವಿ ಮತ್ತು ದುಂದುಭಿ ಇವರಿಬ್ಬರನ್ನ ವಾಲಿ ಕೊಂದಿದ್ದ. ಒಬ್ಬನ್ನ ಗುಹೆಯಲ್ಲಿ ಒಳಗೆ ಪ್ರವೇಶ ಮಾಡಿಕೊಂಡಿದ್ದ, ಮತ್ತೊಬ್ಬನನ್ನ ಕೈಯಿಂದ ತಿರುಗಿಸಿ ಕೊಂದು ಆ ಮತಂಗ ಋಷಿ ಆಶ್ರಮದ ಮೇಲೆ ಹಾಕಿದ್ದ. ಮಂಡೋದರಿ ಅಂತ ಮತ್ತೊಬ್ಬಳು ಹೇಳಿದ್ಲು, ಅವಳನ್ನು ರಾವಣನಿಗೆ ಮದುವೆ ಮಾಡಿಕೊಟ್ಟಿದ್ದ. ಆ ಮಾಯಾವಿ, ದುಂದುಭಿ, ಮಂಡೋದರಿ ಇವರು 3 ಜನ ಆ ಹೇಮ ಅನ್ನೋಳಿಂದ ಹುಟ್ಟಿದವರು, ಮಯನಿಗೆ ಹುಟ್ಟಿದವರು. ಇಂದ್ರನ ಸಂಪತ್ತೆಲ್ಲ ಈ ಮಯನಿಗೆ ಬಂದು ಸೇರಿತ್ತಲ್ಲ. ಇಂದ್ರನಿಗೆ ಅದರಿಂದ ಈ ಮೊದಲೇ ರಾಕ್ಷಸರ ಬಗ್ಗೆ ಆತನಿಗೆ ಕೋಪ ಇತ್ತು. ತನ್ನ ಸಂಪತ್ತೆಲ್ಲ ಈ ಮಯನ ಕಡೆ ಬಂದಾಗ ಆ ಮಯ ಅನ್ನುವ ರಾಕ್ಷಸನನ್ನು ಇಂದ್ರ ವಜ್ರಾಯುಧದಿಂದ ಕೊಂದು ಹಾಕಿಬಿಟ್ಟ. ಅದಾದ್ಮೇಲೆ ರಾಕ್ಷಸ ತಾನು ಸಾಯೋ ಸಂದರ್ಭದಲ್ಲಿ ಆ ಹೇಮ ತನ್ನ ಪತ್ನಿಯನ್ನೊಬ್ಬಳನ್ನೇ ಬಿಟ್ಟು ಹೋಗಿದ್ದ. ಬ್ರಹ್ಮ ಅಲ್ಲಿಗೆ ಬಂದು ಮಯನಿಗೆ ಸಂಬಂಧಪಟ್ಟಂತಹ ಸಾಮ್ರಾಜ್ಯ, ಸೌಧ ಅದನ್ನೆಲ್ಲವನ್ನು ಹೇಮ ಅನ್ನುವರಿಗೆ ಒಪ್ಪಿಸಿಕೊಟ್ಟಿದ್ದ. ನಾನು ಸ್ವಯಂ ಪ್ರಭಾ ಅನ್ನುವ ಹೆಸರಿನವಳು, ಈ ವೃದ್ಧಳಿದ್ದಳಲ್ಲಿ ಅವಳು ತನ್ನ ಪರಿಚಯ ಮಾಡಿಕೊಂಡು, ನಾನು ಸ್ವಯಂ ಪ್ರಭಾ ಅನ್ನುವಳು, ನಾನು ಆ ಹೇಮ ಅನ್ನುವಳು ಮಯನ ಪತ್ನಿ ಏನಿದ್ದಲ್ಲ ಅವಳ ಸೇವಕಿ ಅಂತ ಕೆಲವು ಕಡೆ ಇದೆ, ಅವಳ ಸ್ನೇಹಿತಳು ಅಂತ ಇನ್ನು ಕೆಲವು ಕಡೆ ಇದೆ, ಅವಳ ಮಗಳು ಅಂತ ಮತ್ತೊಂದು ಕೆಲವು ಕಡೆ ಇದೆ. ಹೀಗೆ ಬೇರೆ ಬೇರೆ ಅಭಿಪ್ರಾಯ ಅದು. ಅಂತೂ ಆ ಹೇಮಾಳಿಗೆ ಸಂಬಂಧಪಟ್ಟಂಥ ದಿವ್ಯವಾದ ಭವನ ಏನಿದೆ ಅದನ್ನು ನಾನೀಗ ರಕ್ಷಣೆ ಮಾಡಿಕೊಂಡಿದ್ದೇನೆ. ಅವಳು ನನ್ನ ಸಖಿ ಹೇಮ ಅನ್ನೋವಳು. ಇದು ನನ್ನ ವಿಷಯ, ನನ್ನ ಪರಿಚಯ ನೀವು ಮಾಡಿದೆ. ನೀವ್ಯಾರು, ಯಾವ ಕಾರ್ಯಕ್ಕಾಗಿ ಇಲ್ಲಿಗೆ ಬಂದಿದ್ದೀರಿ? ಇದು ಸಾಮಾನ್ಯರಿಗೆ ಕಣ್ಣಿಗೂ ಕಾಣುವಂಥದ್ದಲ್ಲ. ಇದು ಅಷ್ಟು ಅದ್ಭುತವಾದಂಥ ಪ್ರದೇಶ. ಇದು ಗುಹೆದೊಳಗೆ ಬಂದ್ರಿ, ಇಲ್ಲಿಗೆ ಬಂದ್ರೆ ಹೇಗೆ? ನಿಮಗೆ ಯಾರ ಸಲುವಾಗಿ ಇಲ್ಲಿಗೆ ಬಂದ್ರಿ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಆ ಉತ್ತರ ಕೊಡೋದಕ್ಕಿಂತ ಮೊದಲು ನಿಮಗೆ ಇಲ್ಲಿರುವಂಥ ಗಡ್ಡೆ ಗೆಣಸು, ಹಣ್ಣು ಹಂಪಲು ಇವೆಲ್ಲ ನಿಮ್ಮ ಸಲುವಾಗಿ ಸಿದ್ಧ ಆಗಿವೆ. ಅದನ್ನೆಲ್ಲ ಭಕ್ಷಣೆ ಮಾಡಿಕೊಂಡು ಹಸಿವು ನೀಗಿಸಿಕೊಂಡು ನೀರು ಕುಡಿದು ಬಾಯಾರಿಕೆ ಪರಿಹಾರ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಆಗಮನದ ಕಾರಣವನ್ನು ಆಮೇಲೆ ಹೇಳಿ ಅಂತ ಅವರಿಗೆ ಆಕೆ ಸಮಾಧಾನ ಮಾಡಿದ್ಲು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾಕಾಂಡದ 51ನೇ ಸರ್ಕ ಸಮಾಪ್ತ ಆಗಿದೆ.